ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಬಹಳ ಸೊಗಸಾದ, ಅಷ್ಟೇ ರುಚಿಯಾದ, ಸ್ಪಾಂಜಿಯಾದಂತಹ ಸ್ಪೆಷಲ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಂತೂ ಈ ಕೇಕನ್ನು ನಾವು ಬಿಸ್ಕೆಟ್ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಮಾಡೋದಕ್ಕಂತೂ ಬಹಳ ಸುಲಭವಾಗಿದೆ. ನಾವು ಈ ಕೇಕನ್ನು ಹೈಡ್ ಆ್ಯಂಡ್ ಸೀಕ್ ಕಾಫಿ ಫ್ಲೇವರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಈ ಕೇಕು ರುಚಿನಲ್ಲಿ ಯಾಕೆ ಅಷ್ಟು ಸೊಗಸಾಗಿರುತ್ತೆ ಅಂದರೆ, ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಬಿಸ್ಕೆಟಲ್ಲಿ ಕಾಫಿ ಫ್ಲೇವರ್ ಹಾಗೆ ಚಾಕ್ಲೇಟ್ ಫ್ಲೇವರ್ ಎರಡೂ ಇರೋದ್ರಿಂದ ನಿಮಗೆ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಖಂಡಿತ ಈ ರೀತಿಯಾದಂಥ ಕೇಕು ನಿಮ್ಮ ಸ್ಪೆಷಲ್ ಡೇಗಳಲ್ಲಿ ಅಥವಾ ನಿಮ್ಮ ಮನೆ ಮಂದಿಗೆ, ನಿಮ್ಮ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಷ್ಟು ಸುಲಭವಾಗಿ ಕೇಕ್ ಮಾಡ್ಬೋದು ಅಂತ ನೀವು ಕಲ್ತ್ಕೋಬೋದು. ಈಗ ಕೇಕ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಹೈಡ್ ಆ್ಯಂಡ್ ಸೀಕ್ ಅವರ ಕಾಫಿ ಫ್ಲೇವರ್ ಇರತಕ್ಕಂಥ 2 ಬಿಸ್ಕೆಟ್ ಪ್ಯಾಕೆಟ್ನ ತೊಗೊಂಡಿದ್ದೀವಿ. ಹಾಗೆ 1 ಕಪ್ನ ಅಳತೆಯ ಹಾಲು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇದಿಷ್ಟೇ ನಿಮಗೆ ಈ ರೀತಿಯಾದಂಥ ಕೇಕ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ 2 ಬಿಸ್ಕೆಟ್ ಪ್ಯಾಕೆಟ್ನು ಓಪನ್ ಮಾಡ್ಕೊಳ್ಳೋಣ. ನೀವೀಗಿಲ್ಲಿ ನೋಡ್ತಾ ಇದ್ದಲ್ಲ, ಈ ಬಿಸ್ಕೆಟು ಕಾಫಿ ಫ್ಲೇವರ್ ಹಾಗೆ ಚಾಕ್ಲೇಟ್ ಫ್ಲೇವರ್ ಎರಡನ್ನೂ ಹೊಂದಿದೆ. ಈ ಬಿಸ್ಕೆಟ್ನ ಉಪಯೋಗಿಸಿ ಕೇಕ್ ಮಾಡೋದ್ರಿಂದ ಕೇಕು ಬಹಳ ರುಚಿಯಾಗಿರುತ್ತೆ. ನಂತರ ನಾವೀಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಎಲ್ಲ ಬಿಸ್ಕೆಟ್ಗಳನ್ನು ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬಿಸ್ಕೆಟ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಸಕ್ಕರೆಯನ್ನು ಸೇರಿಸಿದ ನಂತರ 1 ಕಪ್ನ ಅಳತೆಯ ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ 3 ಪದಾರ್ಥಗಳನ್ನು ಸೇರಿಸಿ ಈಗ ಇದನ್ನು ನಾವು ನುಣ್ಣಿಗೆ ರುಬ್ಕೊಳ್ತೀವಿ. ಹಾಲು, ಬಿಸ್ಕೆಟು, ಸಕ್ಕರೆ ಎಲ್ಲ ಬೆರೆತು ಈ ರೀತಿ ನುಣ್ಣಿಗೆ ಬಿಸ್ಕೆಟ್ ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ಈಗ ಒಂದು ಬಟ್ಲಿಗೆ ಮಿಕ್ಸಿ ಜಾರ್ಲಿರ್ತಕ್ಕಂಥ ಬಿಸ್ಕೆಟ್ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ನಂತರ 1 ಟೀ ಸ್ಪೂನ್ ಅಳತೆಯ ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಅಳತೆಯ ಬೇಕಿಂಗ್ ಸೋಡನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡ್ರನ್ನು ಸೇರಿಸಿದ ನಂತರ ಈ ಒಂದು ಪೇಸ್ಟ್ನ ಜೊತೆಗೆ ಇವೆರಡು ಬೆರೆಯೋ ಹಾಗೆ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಕೇಕ್ ಮಾಡೋದಕ್ಕೆ ಬೇಕಾದಂಥ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಕೇಕ್ ರೆಡಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡಿದ ನಂತರ ನಾವೀಗೊಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ ಹಚ್ಚಿ ಪಾತ್ರೆನ ಒಂದು 5 ನಿಮಿಷಗಳ ಕಾಲ ಈ ರೀತಿ ಲಿಡ್ಡನ್ನು ಮುಚ್ಚಿ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಈ ಪಾತ್ರೆ ಪ್ರೀ ಹೀಟ್ ಆಗ್ತಕ್ಕಂಥ ಸಮಯದಲ್ಲಿ ನಾವು ಒಂದು ಕೇಕ್ ಮೌಂಡ್ನ ತೊಗೊಂಡಿದ್ದೀವಿ. ಈ ಕೇಕ್ ಮೌಂಡ್ಗೆ ಈಗ ನಾವು ಬಟರ್ ಪೇಪರ್ನ ಸೇರಿಸ್ಬೇಕಾಗತ್ತೆ. ಬಟರ್ ಪೇಪರ್ನ ಸೇರಿಸೋದಕ್ಕೆ ಮೊದಲು ನಾವು ಕೇಕ್ ಮೌಂಡ್ಗೆ ಎಲ್ಲ ಕಡೆನೂ ಎಣ್ಣೆನ ಸವರ್ಕೋಬೇಕಾಗತ್ತೆ. ಈ ರೀತಿ ಕೇಕ್ ಮೌಂಡ್ಗೆ ಎಣ್ಣೆನೂ ಸವರಾದ ನಂತರ ನಾವು ಬಟರ್ ಪೇಪರ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ಕೇಕ್ ಮೌಂಡ್ ಎಲ್ಲ ಕಡೆನೂ ನಾವು ಬಟರ್ ಪೇಪರ್ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಕೇಕ್ ಮಾಡಿದ ನಂತರ ಹೊರ ತೆಗೆಯೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಈ ರೀತಿ ಬಟರ್ ಪೇಪರ್ನು ಸೇರಿಸಿದ ನಂತರ ಬಟರ್ ಪೇಪರ್ ಮೇಲೂ ನಾವು ಎಣ್ಣೆನ ಸವರ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಕೇಕ್ ಮೌಂಟ್ ರೆಡಿ ಮಾಡಿದ ನಂತರ ನಾವು ರೆಡಿ ಮಾಡಿದಂಥ ಬ್ಯಾಟರ್ನ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಈ ರೀತಿ ಬ್ಯಾಟರ್ನ ಸೇರಿಸಾದ ನಂತರ ಒಂದು 3 ರಿಂದ 4 ಬಾರಿ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಆಗ ನಿಮಗೆ ಹಿಟ್ಟು ಅಥವಾ ಬ್ಯಾಟರು ನೀಟಾಗಿ ಹೊಂದ್ಕೊಳ್ಳುತ್ತೆ. ನಂತರ ನಾವಿಲ್ಲಿ ಪ್ರೀಹೀಟ್ ಆಗಿರ್ತಕ್ಕಂಥ ಪಾತ್ರೆಯ ಲಿಡ್ಡನ್ನು ತೆಗೆದು ಕೇಕ್ ಮೋಲ್ಡ್ನ ಪಾತ್ರೆಯಲ್ಲಿಟ್ಟು ಹಾಗೆ ಪಾತ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಒಂದು 30 ರಿಂದ 35 ನಿಮಿಷಗಳ ಕಾಲ ಕೇಕನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಒಂದು 30 ರಿಂದ 35 ನಿಮಿಷ ಆದಮೇಲೆ ನೋಡೋಣ ಯಾವ ರೀತಿ ಕೇಕು ಬೆಂದಿರುತ್ತೆ ಅಂತ. ಈಗಿಲ್ಲಿ ಕೆಲವು ಸಮಯ ಆಗಿದೆ, ನೀವು ನೋಡ್ತಾ ಇದ್ದೀರಾ ಕೇಕು ಚೆನ್ನಾಗಿ ಬೆಂದು ಉಬ್ಬಿ ಬರ್ತಾ ಇದೆ. ಕಂಪ್ಲೀಟಾಗಿ ಬೆಂದ ನಂತರ ಖಂಡಿತ ಕೇಕು ಬಹಳ ಸೊಗಸಾಗಿ ಬರುತ್ತೆ. ಓಕೆ ವೀಕ್ಷಕರೇ, ಈಗ ಇಲ್ಲಿ 30 ನಿಮಿಷಗಳ ಕಾಲ ಕೇಕು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡೋಣ. ನಂತರ ಕೇಕ್ ಬೆಂದಿದೆಯೋ ಇಲ್ವೋ ಅಂಥೇಳಿ ಒಂದು ಚಾಕು ಅಥವಾ ಈ ರೀತಿಯಾದಂಥ ಒಂದು ಕಡ್ಡಿ ಸಹಾಯದಿಂದ ನಾವು ಕೇಕನ್ನು ಚುಚ್ಚಿ ಹೊರತೆಗಿಬೇಕಾದ್ರೆ ಆ ಕಡ್ಡಿಗೆ ಯಾವುದೇ ರೀತಿಯಾದಂಥ
ಕೇಕ್ ಬ್ಯಾಟರ್ ಅಥವಾ ಹಿಟ್ಟು ಅಂಟಿರಬಾರ್ದು. ಆ ರೀತಿ ಅಂಟಿಲ್ಲ ಅಂದರೆ ನಿಮ್ಮ ಕೇಕ್ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ ಅಂತೇಳಿ ಅರ್ಥ. ಈಗಿಲ್ಲಿ ಕೇಕ್ ಬ್ಯಾಟರ್ ಈ ಕಡ್ಡಿಗೆ ಅಂಟಿಲ್ದ ಕಾರಣ ಕೇಕು ಚೆನ್ನಾಗಿ ಬೆಂದಿದೆ. ಈಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ತೀವಿ. ಹಾಗೆ ಪಾತ್ರೆಯಿಂದ ರೆಡಿಯಾದಂಥ ಕೇಕ್ನ ಹೊರತೆಗಿತಾ ಇದ್ದೀವಿ. ಈ ರೀತಿ ಕೇಕ್ನ ಪಾತ್ರೆಯಿಂದ ಹೊರತೆಗೆದ ನಂತರ ಕಂಪ್ಲೀಟಾಗಿ ಕೇಕು ತಣ್ಣಗಾಗಬೇಕು. ತಣ್ಣಗಾದ ನಂತರನೇ ನೀವು ಕೇಕ್ ಮೋಲ್ಡಿಂದ ಕೇಕನ್ನು ಹೊರತೆಗಿಬೇಕಾಗತ್ತೆ. ಓಕೆ, ಒಂದು 15ರಿಂದ 20 ನಿಮಿಷ ಆದಮೇಲೆ ಇಲ್ಲಿ ಕೇಕು ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಕೇಕ್ ಮೋಲ್ಡಿಂದ ಕೇಕನ್ನು ಹೊರತೆಗೆಯೋಣ. ಈ ರೀತಿ ಕೇಕನ್ನು ಹೊರತೆಗೆದಾದ ನಂತರ ಕೇಕ್ ಮೇಲಿರ್ತಕ್ಕಂಥ ಬಟರ್ ಪೇಪರ್ನ ಬಹಳ ನಾಜೂಕಾಗಿ ನಾವು ಹೊರತೆಗಿಬೇಕಾಗತ್ತೆ. ನೀವು ಕೇಕ್ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಪಾತ್ರೆಯನ್ನು ಉಪಯೋಗಿಸ್ಬೋದು. ನಿಮ್ಮಲ್ಲೇನಾದ್ರು ಬಟರ್ ಪೇಪರ್ ಇಲ್ಲ ಅಂತಂದರೆ ಖಂಡಿತ ಬಟರ್ ಪೇಪರ್ ಬದಲಿಗೆ ನೀವು ಮಾಮೂಲಿ ಬಿಳಿ ಕಾಗ್ದನೇ ಉಪಯೋಗಿಸಿ ಎರಡೂ ಕಡೆಯೂ ಎಣ್ಣೆ ಸವರ್ಕೊಂಡ್ರೆ ಅದೇ ನಿಮಗೆ ಬಟರ್ ಪೇಪರ್ ಥರ ವರ್ಕ್ ಆಗುತ್ತೆ. ಈಗಿಲ್ಲಿ ಬಟರ್ ಪೇಪರ್ ತೆಗೆದಾದ ನಂತರ ನೋಡ್ತಾ ಇದ್ರಲ್ಲ, ನಾವು ರೆಡಿ ಮಾಡಿದಂಥ ಕೇಕು ಎಷ್ಟು ಸೊಗಸಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತೇಳಿ. ನಂತರ ನಿಮಗೆ ಬೇಕಾದ ರೀತಿಯಲ್ಲಿ ಕೇಕ್ನ ಅಲಂಕಾರ ಮಾಡ್ಕೋಬೋದು ಅಥವಾ ನಿಮಗೆ ಬೇಕಾದಂಥ ಸೈಜಲ್ಲಿ ಕೇಕ್ನ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ನಾವಿಲ್ಲಿ ಕೇಕ್ನ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀವಿ. ವಾವ್, ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೆ ಬಣ್ಣದಿಂದ ಹಾಗೆ ಎಷ್ಟು ಒಳ್ಳೆ ಟೆಕ್ಸ್ಚರಿಂದ ಕೂಡಿದೆ. ಇವೆರಡೂ ಇದ್ಮೇಲೆ ರುಚಿನೂ ಸಹ ಸೊಗಸಾಗಿರುತ್ತಲ್ವ, ಏಕೆಂದರೆ ಅಷ್ಟು ಸ್ಪಾಂಜಿಯಾಗಿ ಬಂದಿದೆ ಈ ಕೇಕು. ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಕೇಕನ್ನು ಕಟ್ ಮಾಡ್ಕೋಬೋದು. ನಾವಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತಲ್ವ. ಕೇಕು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ, ಅಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಕೇಕಿನ ವಿಡಿಯೋ ನೋಡಿದ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಕೇಕ್ ಮಾಡ್ತೀರಂತ ತಿಳ್ಕೊಂಡಿದ್ದೀನಿ. ಖಂಡಿತ ನೀವು ಮಾಡಿ, ನಿಮ್ಮ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ. ನಾವು ಹೊರಗಡೆಯಿಂದ ಕೇಕ್ ತಂದ್ರೇ ಅಷ್ಟು ಪ್ರೀತಿಯಿಂದ ತಿಂತೀವಿ. ಇನ್ನು ನಾವೇ ರೆಡಿ ಮಾಡೋದಂಥ ಕೇಕು ಇನ್ನು ಪ್ರೀತಿ ಮಮತೆ ಹೆಚ್ಚು ಸೇರಿಸಿ ತಿನ್ನೋದ್ರಿಂದ ರುಚಿನೂ ಅಷ್ಟೇ ಸೊಗಸಾಗಿರುತ್ತೆ, ಶುಚಿನೂ ಬಹಳ ಹೇರಳವಾಗಿರುತ್ತೆ. ಹಾಗಿದ್ರೆ ಮತ್ತೆ ಆಗ್ತಾರ ನೀವು ಈ ರೀತಿಯಾದಂಥ ಕೇಕ್ನ ನಿಮ್ಮ ಮನೆ ಮಂದಿ ಅಥವಾ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ, ಇವತ್ತು ನಾವು ಮಾಡಿದಂಥ ಈ ಕೇಕ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ, ಅದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ.